ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೊ ನಿಫ್ಟಿಯ ಈ ವಾರದ ಮೊಮೆಂಟಮ್ ಅನ್ನ ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಆಲ್ಮೋಸ್ಟ್ 2.5% ಅರೌಂಡಲ್ಲಿ ಈ ವಾರದಲ್ಲಿ ಕರೆಕ್ಟ್ ಆಗಿದೆ. 25,800 ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 25,178 ಲೆವೆಲಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಮುಂದಿನ ವಾರ ಕೂಡ ಸಾಕಷ್ಟು ಪ್ರೆಷರ್ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇದೆ. ಅದರ ರಿಲೇಟೆಡ್ ನ್ಯೂಸ್ಗಳು ಕೂಡ ವೀಕೆಂಡ್ನಲ್ಲಿ ಬಂದಿದೆ. ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಯುಎಸ್ ಮಾರ್ಕೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಶುಕ್ರವಾರ ಒಂದೇ ದಿನ ಯುಎಸ್ ಮಾರ್ಕೆಟ್ನಲ್ಲಿ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈವೆಂಟ್ಸ್ ಏನು ನಡೀತು ಆ ಈವೆಂಟ್ಸ್ಗಳು ವೀಕೆಂಡ್ ಅಂದರೆ ಶನಿವಾರ ನಡೆದಂಥ ಈವೆಂಟ್ಸ್ ಆಗಿರುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ಸ್ ಸೋಮವಾರ ಓಪನ್ ಆದಾಗ ಅದರ ಒಂದು ಎಫೆಕ್ಟ್ ಇಂಡಿಯನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. 25,000 ಒಂದು ಇಮಿಡಿಯೇಟ್ ಸಪೋರ್ಟ್ ಆಗಿತ್ತು. ಸೊ ಮೇ ಬಿ ಸೋಮವಾರ 25,000 ಲೆವೆಲ್ನ ಕೆಳಗಡೆ ಕೂಡ ನಿಫ್ಟಿ ಓಪನ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಆ ಒಂದು ಸಿನಾರಿಯೋನಲ್ಲಿ ಸಾಕಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಸೊ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. 3 ಮಾರ್ಚ್ ಹೋಲಿ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ ಮಂಗಳವಾರ ನಿಫ್ಟಿಯ ಎಕ್ಸ್ಪೈರಿ ಇರ್ತಿತ್ತು. ಸೊ ಮಂಗಳವಾರ ಹಾಲಿಡೇ ಆಗಿರೋದ್ರಿಂದ ಎಕ್ಸ್ಪೈರಿ ಒಂದು ದಿನ ಹಿಂದೆ ಬರುತ್ತೆ. ಅಂದರೆ ಸೋಮವಾರ ಎಕ್ಸ್ಪೈರಿ ಕೂಡ ಇರುತ್ತೆ. ಎಕ್ಸ್ಪೈರಿ ಪ್ರೆಷರ್ ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ ನೆಗೆಟಿವ್ ನ್ಯೂಸ್ ಇದ್ದಾಗ ಮಾರ್ಕೆಟ್ ಇನ್ನೂ ಹೆಚ್ಚಾಗಿ ವೊಲಟೈಲ್ ಆಗಿ ಟ್ರೇಡ್ ಆಗುತ್ತೆ. ಅಂದರೆ ಹೆಚ್ಚಿನ ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಮೇ ಬಿ ಲೋವರ್ ಲೆವೆಲ್ಗಳಿಂದ ರಿಕವರಿ ಕೂಡ ಅಷ್ಟೇ ಫಾಸ್ಟಾಗಿ ಬರ್ಬೋದು. ನ್ಯೂಸ್ಗಳು ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಎಕ್ಸ್ಪೈರಿ ದಿನ ಟ್ರೇಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಎಕ್ಸ್ಪೈರಿ ದಿನ ಸ್ವಲ್ಪ ಕೇರ್ಫುಲ್ ಆಗಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಎಸ್ಪೆಷಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡೋರು ಸ್ವಲ್ಪ ಕಾಷಿಯಸ್ ಆಗಿ ಸ್ಟೆಪ್ಸ್ಗಳನ್ನು ತಗೋಬೇಕು. ಸೊ ವೀಕೆಂಡ್ನಲ್ಲಿ ಬಂದಂಥ ನ್ಯೂಸ್, ಇಸ್ರೇಲ್ ಮತ್ತು US ಇಬ್ಬರು ಸೇರಿ ಒಂದು ಕಾಂಬ್ಯಾಟ್ ಆಪರೇಷನನ್ನು ಇರಾನ್ನಲ್ಲಿ ಮಾಡಿದ್ದಾರೆ. ಸೊ US ಇರಾನ್ನ ಮೇಲೆ ಅಟ್ಯಾಕನ್ನು ಮಾಡ್ಬೋದು ಅನ್ನುವಂಥ ನ್ಯೂಸ್ ಬರ್ತಾನೆ ಇತ್ತು. ಹಾಗೆ ಈ ನ್ಯೂಕ್ಲಿಯರ್ ರಿಲೇಟೆಡ್ ಟಾಕ್ಸ್ಗಳು ಕೂಡ ನಡೀತಿತ್ತು. ಮುಂದಿನ ವಾರ ಕೂಡ ಟಾಕ್ಸ್ ನಡೆಯುತ್ತೆ ಅನ್ನುವಂಥ ರಿಪೋರ್ಟ್ ವೀಕೆಂಡ್ನಲ್ಲಿ ಶುಕ್ರವಾರ ಬಂದಿತ್ತು. ಬಟ್ ಶನಿವಾರದ ದಿನವೇ US ಹಾಗೆಯೇ ಇಸ್ರೇಲ್ ಇರಾನ್ನ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ. ಸೊ ಇದರಿಂದ ಸಾಕಷ್ಟು ಪ್ರೆಷರ್ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗೆ ಇರಾನ್ ಕೂಡ ಅದಕ್ಕೆ ರಿಟಾಲಿಯೇಟ್ ಮಾಡಿದ್ದಾರೆ. US ಮಿಲಿಟರಿ ಬೇಸಸ್ ಏನು ಬೇರೆ ಬೇರೆ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಇತ್ತು, ಅದು ಸೌದಿ ಅರೇಬಿಯಾ, ಬಹರೇನ್, ಕತಾರ್, ಕುವೈತ್, UAE ಈ ಎಲ್ಲ ಕಂಟ್ರಿಗಳಲ್ಲಿ US ಬೇಸಸ್ ಇದೆ. ಇರಾನ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಹಾಗೆ ಇಸ್ರೇಲ್ ಮೇಲೆ ಕೂಡ ಮಿಸೈಲ್ಸ್ ಅನ್ನ ಇರಾನ್ ಲಾಂಚ್ ಮಾಡಿದ್ದಾರೆ. ಸೊ ಇರಾನ್ ಅನ್ನ ಒಂದು ನ್ಯೂಕ್ಲಿಯರ್ ಸೂಪರ್ ಪವರ್ ಮಾಡಬೇಕು ಅಂತ ಖಮೀನಿ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ರು. ಸೊ US ಮತ್ತೆ ಇಸ್ರೇಲ್ ಇದನ್ನ ತಡೆಯುವಂತ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು. ಮಾತುಕತೆಗಳು ಮೇ ಬಿ ಸಕ್ಸಸ್ಫುಲ್ ಆಗಲಿಲ್ಲ. ಆದ್ರಿಂದ ಖಮೀನಿ ಅವರನ್ನ ಮುಗಿಸುವಂತ ಪ್ಲಾನ್ ಅನ್ನ ಇಸ್ರೇಲ್ ಮತ್ತೆ US ಮಾಡಿದೆ. ಸೊ ಅದರಲ್ಲಿ ಇಸ್ರೇಲ್ ಮತ್ತೆ US ಸಕ್ಸಸ್ಫುಲ್ ಕೂಡ ಆಗಿದೆ. ಯಾಕೆಂದ್ರೆ ಇರಾನಿಯನ್ ಮೀಡಿಯಾ ಆಲ್ರೆಡಿ ಖಮೀನಿ ಅವರು ಡೆತ್ ಆಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಮತ್ತಷ್ಟು ಇರಾನ್ನ ಮಿಲಿಟರಿ ಫೋರ್ಸಸ್ಗಳು ವಾರ್ ಅನ್ನ ಇಂಟೆನ್ಸಿಫೈ ಮಾಡಬಹುದು. ಇಸ್ರೇಲ್ ಮತ್ತೆ US ಮಿಲಿಟರಿ ಬೇಸ್ಗಳ ಮೇಲೆ ಅಟ್ಯಾಕ್ ಕಂಟಿನ್ಯೂ ಆಗ್ಬೋದು. ಇದರಿಂದ ಇನ್ನಷ್ಟು ಗ್ಲೋಬಲ್ ಅನ್ಸರ್ಟಿನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಅನ್ಸರ್ಟಿನಿಟಿ ಕ್ರಿಯೇಟ್ ಆಗ್ತದೆ ಅಂದರೆ ಮಾರ್ಕೆಟ್ ಬೈ ಡಿಫಾಲ್ಟ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಖಮೇನಿ ಹತ್ಯೆ ಆದಮೇಲೆ ಈ ಒಂದು ವಾರ್ ಎಂಡ್ ಆಗ್ಬೋದು ಅನ್ನುವಂಥ ಹೋಪ್ಸ್ ಇತ್ತು. ಬಟ್ ಇರಾನಿಯನ್ ಮಿಲಿಟರಿ ಆಲ್ರೆಡಿ ಮತ್ತೆ ರಿಟಾಲಿಯೇಟ್ ಮಾಡ್ತಿದ್ದಾರೆ. ಅಂದರೆ ಅವರು US ಮಿಲಿಟರಿ ಫೋರ್ಸ್ಗಳ ಮೇಲೆ ಅಟ್ಯಾಕನ್ನು ಮಾಡ್ತಿದ್ದಾರೆ. ಇಸ್ರೇಲ್ನ ಮೇಲೆ ಕೂಡ ಮಿಸೈಲ್ ಲಾಂಚ್ ಆಗ್ತದೆ. ಸೊ ಅದಕ್ಕೆ ಮತ್ತೆ ಇಸ್ರೇಲಿಯನ್ ಮಿಲಿಟರಿ ಫೋರ್ಸಸ್ಗಳು ರೆಸ್ಪಾನ್ಸನ್ನು ಕೊಡ್ತಾರೆ. US ಮಿಲಿಟರಿ ಬೇಸಸ್ಗಳ ಕಡೆಯಿಂದ ಕೂಡ ರೆಸ್ಪಾನ್ಸಸ್ ಬರುತ್ತೆ. ವಾರ್ ಇನ್ನಷ್ಟು ಇಂಟೆನ್ಸಿಫೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಯಾವ ರೀತಿಯ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಗಿಫ್ಟ್ ನಿಫ್ಟಿಯ ಓಪನಿಂಗ್ ನೋಡೋದಕ್ಕೆ ಸಿಗುತ್ತೆ. ಗಿಫ್ಟ್ ನಿಫ್ಟಿ ಏನಾದರೂ ತುಂಬಾ ಡೌನ್ ಇದ್ದರೆ ನಿಫ್ಟಿಯಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ವಾರ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತದೆ ಅಂದರೆ ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಒಂದೆರಡು ದೇಶ ಅಲ್ಲ, ಸಾಕಷ್ಟು ದೇಶಗಳು ಇನ್ವಾಲ್ವ್ ಆಗಿದೆ. ಮಿಡಲ್ ಈಸ್ಟ್ನ ಬಹಳಷ್ಟು ದೇಶಗಳಲ್ಲಿ US ಮಿಲಿಟರಿ ಬೇಸಸ್ ಇದೆ. ಅದೆಲ್ಲದರ ಮೇಲೆ ಇರಾನ್ ಅಟ್ಯಾಕನ್ನು ಸ್ಟಾರ್ಟ್ ಮಾಡಿಕೊಂಡಾಗ ಆ ದೇಶಗಳು ಕೂಡ ಡಿಫೆನ್ಸನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿ ಸಾಕಷ್ಟು ಪ್ರೆಷರ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಆಲ್ರೆಡಿ UAE ದುಬೈನ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕ್ಲೋಸ್ ಮಾಡಿದ್ದಾರೆ. ಏರ್ ಸ್ಪೇಸ್ ಆಲ್ರೆಡಿ ಕ್ಲೋಸ್ ಆಗಿದೆ. ಯಾಕೆಂದರೆ ಈ ಮಿಸೈಲ್ಸ್ಗಳು ಇದೇ ಏರ್ ಸ್ಪೇಸ್ನಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಏರ್ಪ್ಲೇನ್ಗಳಿಗೆ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಇನ್ನು ಹೆಚ್ಚಿನ ಜನರ ಜೀವ ಹೋಗುವಂಥ ಚಾನ್ಸಸ್ಗಳು ಕೂಡ ಇದೆ. ಅಂದರೆ ಸಾಕಷ್ಟು ಫ್ಲೈಟ್ಗಳು ಡಿಲೇ ಆಗ್ತದೆ ಅಥವಾ ಕ್ಯಾನ್ಸಲ್ ಆಗ್ತದೆ. ಇದರಿಂದ ಟ್ರಾನ್ಸ್ಪೋರ್ಟೇಷನ್ ಟೂರಿಸಮ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುತ್ತೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಜಂಪ್ ಆಗುವಂಥ ಪಾಸಿಬಿಲಿಟಿ ಇದೆ. ಇದರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಯಾಕೆಂದರೆ ಇರಾನ್ನ ಒಂದು ಮೇಜರ್ ಜಲಸಂಧಿ ಏನಿದೆ ಸ್ಟ್ರೈಟ್ ಆಫ್ ಹಾರ್ಮುಜ್, ಇಲ್ಲಿಂದ ಸೊ ಈ ಒಂದು ಪ್ರದೇಶದಿಂದ 20-30% ಗ್ಲೋಬಲ್ ರಿಕ್ವೈರ್ಮೆಂಟ್ ಇರುವಂಥ ಕ್ರೂಡ್ ಆಯಿಲ್ ಪಾಸ್ ಆಗುತ್ತೆ. ಈ ಒಂದು ಜಲಸಂಧಿಯನ್ನು ಆಲ್ರೆಡಿ ಇರಾನ್ ಕ್ಲೋಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಇದರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ಸ್ ಬಂದರೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ನಷ್ಟು ಜಂಪ್ ಆಗುತ್ತೆ.
ಆಲ್ರೆಡಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಈಗ $73 ರೌಂಡಲ್ಲಿ ಪ್ರತಿ ಬ್ಯಾರಲ್ಗೆ ಟ್ರೇಡ್ ಆಗ್ತಿದೆ. ಇದು $80 ಕೂಡ ಕ್ರಾಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ರೂಟ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತಕ್ಕೂ ಕೂಡ ಇದೇ ರೂಟ್ನಲ್ಲಿ 50% ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ ಏನಿದೆ ಅದು ಇಂಪೋರ್ಟ್ ಆಗ್ತದೆ. ಸೊ ಈ ಒಂದು ಪ್ರದೇಶ ಏನಾದರೂ ಬ್ಲಾಕ್ ಆದರೆ ಭಾರತದ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಹಣದುಬ್ಬರ ಕೂಡ ಇನ್ಕ್ರೀಸ್ ಆಗುವಂಥ ರಿಸ್ಕ್ ಇದೆ. ಸೊ ರಷ್ಯಾದಿಂದ ನಾವು ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ವಿ, ಬಟ್ ಈಗ ಆ ಒಂದು ಅಮೌಂಟ್ ಕಡಿಮೆ ಆಗಿದೆ. ನಾವು ಮಿಡ್ಲ್ ಈಸ್ಟಿಂದ ಹೆಚ್ಚಾಗಿ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ದೀವಿ. ಸೊ ಆದ್ದರಿಂದ ಖಂಡಿತವಾಗ್ಲೂ ಭಾರತದ ಮೇಲೆ ಕೂಡ ಇಂಪ್ಯಾಕ್ಟ್ ಇರುತ್ತೆ. ಸೊ ಈ ಒಂದು ಇನ್ಸ್ಟೆನ್ಸನ್ನು ಇಟ್ಕೊಂಡು ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಅದರ ಬಗ್ಗೆ ಡಿಸ್ಕಷನ್ಸ್ಗಳು ಆಗ್ಬೋದು. ಆ ರೀತಿಯ ನ್ಯೂಸ್ಗಳು ಬಂದರೆ ಅದು ಮೇ ಬಿ ಸ್ವಲ್ಪ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ನ್ಯೂಸ್ ಬೇಸಿಸ್ ಮೇಲೆ ಮಾರ್ಕೆಟ್ನ ಮೊಮೆಂಟಮ್ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಗ್ಲೋಬಲಿ ಅನ್ಸರ್ಟನಿಟಿ ಇದೆ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂದೇ ಬರುತ್ತೆ. ಬಟ್ ಮೆಟಲ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ದಿನಗಳಿಂದ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಕನ್ಸಿಸ್ಟೆಂಟಾಗಿ ಟ್ರೇಡ್ ಆಗ್ತಿದೆ. ಅಂದರೆ ಯಾವುದೇ ರೀತಿಯ ಹೈ ಜಂಪ್ ಅಥವಾ ಲೋವರ್ ಫಾಲ್ ನೋಡೋದಕ್ಕೆ ಸಿಗ್ತಿಲ್ಲ. ಒಂದು ಸ್ಟ್ರೈಟ್ ಲೈನ್ನಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಕೂಡ ಮತ್ತೆ ಶೂಟ್ ಅಪ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕೆಂದರೆ ಮಾರ್ಕೆಟ್ನಿಂದ ದುಡ್ಡು ಆಚೆ ಹೋದಾಗ ಅದೆಲ್ಲಾದರೂ ಇನ್ವೆಸ್ಟ್ ಆಗಲೇಬೇಕು. ಅದು ಕ್ರೂಡ್ನಲ್ಲಿ ಹಾಗೆಯೇ ಈ ರೀತಿಯ ಮೆಟಲ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಆದ್ದರಿಂದ ಮತ್ತೆ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಜಂಪ್ ಆಗುತ್ತೆ. ಸೊ ಅನ್ಸರ್ಟಿನಿಟೀಸ್ ಕ್ರಿಯೇಟ್ ಆದಷ್ಟು ಕೂಡ ಮೆಟಲ್ ಪ್ರೈಸಸ್ ಜಂಪ್ ಆಗುತ್ತೆ. ಸೊ ಕೇವಲ ಗೋಲ್ಡ್ ಸಿಲ್ವರ್ ಅಷ್ಟೇ ಅಲ್ಲ, ಸ್ಟೀಲ್ ಆಗಿರ್ಬೋದು, ಅಲ್ಯೂಮಿನಿಯಂ, ಕಾಪರ್ ಇದರ ಮೇಲೆ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ನಲ್ಲಿ ಅನ್ಸರ್ಟಿನಿಟಿ ಬಂದಾಗ ಈ ರೀತಿಯ ಮೆಟಲ್ಗಳಲ್ಲೇ ಸಾಕಷ್ಟು ಟ್ರೇಡಿಂಗ್ ಆಗೋದು. ಹಾಗೆ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ಕಡೆಯಿಂದ ಸಾಕಷ್ಟು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಫೆಬ್ರವರಿಯ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೆಟ್ ಬೈಯಿಂಗನ್ನು FII ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಆಲ್ಮೋಸ್ಟ್ 11,000 ಕೋಟಿಯ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ DIIs ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಮೇ ಬಿ ಈ ಒಂದು ಮಾರ್ಕೆಟ್ ಕರೆಕ್ಷನ್ನ ಸಂದರ್ಭದಲ್ಲಿ ಕೂಡ DIIs ಹೆಚ್ಚಿನ ಒಂದು ಬೈಯಿಂಗನ್ನು ಮಾಡ್ಕೋಬೋದು. ಬಟ್ ಅನ್ಸರ್ಟಿನಿಟಿ ಇರೋದ್ರಿಂದ FIIಸ್ನ ಕಡೆಯಿಂದ ಇನ್ನಷ್ಟು ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಮಾರ್ಕೆಟ್ನಲ್ಲಿ ಪ್ರೆಷರ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಕಳೆದ 1-1.5 ವರ್ಷದಿಂದ ಇದೇ ರೀತಿಯ ಸಿನಾರಿಯೋ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗ್ತಾ ಬರ್ತದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರುತ್ತೆ, ಮತ್ತೆ ಲೋವರ್ ಲೆವೆಲ್ಗಳಿಂದ ಮಾರ್ಕೆಟ್ ರಿಕವರ್ ಆಗುತ್ತೆ. ಸೊ ವೊಲಟೈಲ್ ಆಗಿ ಮಾರ್ಕೆಟ್ ಟ್ರೇಡ್ ಆಗ್ತದೆ. ಈ ಬಾರಿ ಕೂಡ ಅದೇ ರೀತಿ ಒಂದು ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ಬೋದು. ಸೋಮವಾರ ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಅಲ್ಲಿಂದ ರಿಕವರಿ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಒಳ್ಳೊಳ್ಳೆ ಸ್ಟಾಕ್ಗಳು ಫಾಲ್ ಆದರೆ ಅಲ್ಲಿ ನೀವು ಅಕ್ಯುಮಿಲೇಷನನ್ನು ಮಾಡ್ಕೋಬೋದಾಗುತ್ತೆ. ಅಕಸ್ಮಾತ್ ಅಮೌಂಟ್ ಇಲ್ಲ, ಆಲ್ರೆಡಿ ಎಲ್ಲ ಅಮೌಂಟನ್ನು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡು ವೆಯ್ಟ್ ಮಾಡೋದು ಬೆಟರ್ ಆಗುತ್ತೆ. ಸೊ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದೆ ಅಂತ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಈಗ ಸೆಲ್ ಮಾಡಿ ಲೋವರ್ ಲೆವೆಲ್ಗಳಲ್ಲಿ ಬೈ ಮಾಡ್ಕೊಳ್ಳೋಣ ಅಂದರೆ ಆ ಒಂದು ಆಪರ್ಚುನಿಟಿ ಸಿಗದೇ ಇರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಆದ್ದರಿಂದ ಕೇರ್ಫುಲ್ಲಾಗಿ ಡಿಸಿಷನ್ಸ್ಗಳನ್ನು ತೊಗೋಬೇಕು. ಪ್ಯಾನಿಕ್ ಆಗದೇ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿ ಲಾಂಗ್ ಟರ್ಮ್ಗೆ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಮುಂದಿನ ವಾರ ಯಾವೆಲ್ಲ ಸ್ಟಾಕ್ಗಳು ಅಥವಾ ಸೆಕ್ಟರ್ಗಳು ಫೋಕಸ್ನಲ್ಲಿ ಇರುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಮೇಜರಾಗಿ ಆಯಿಲ್ ಸೆನ್ಸಿಟಿವ್ ಸ್ಟಾಕ್ಗಳು ಸಾಕಷ್ಟು ಫೋಕಸ್ನಲ್ಲಿ ಇರುತ್ತೆ. ONGC, ಆಯಿಲ್ ಇಂಡಿಯಾ, ರಿಲಯನ್ಸ್ ಈ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ಬೋದು. ಯಾಕೆಂದರೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗೋದು ಈ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಅವರ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಅದೇನೇ HPCL, BPCL, IOCL ಈ ರೀತಿಯ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಆಯಿಲ್ ರಿಫೈನರ್ ಕಂಪನಿಗಳು ಹೆಚ್ಚಿನ ಪ್ರೈಸನ್ನು ಕೊಟ್ಟು ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡಬೇಕಾಗಿ ಬರುತ್ತೆ. ಅದು ಆ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟನ್ನು ತರ್ಬೋದು. ಪೇಂಟ್ ಸೆಕ್ಟರ್, ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಪೇಂಟ್ ಮತ್ತು ಕೆಮಿಕಲ್ ಕಂಪನಿಗಳಿಗೆ 40% ರಾ ಮೆಟೀರಿಯಲ್ ಕ್ರೂಡ್ ಆಯಿಲೇ ಆಗಿರುತ್ತೆ. ಸೊ ಪಾಸಿಟಿವ್ ಯಾರ್ಯಾರಿಗೆ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಸೊ ಗೋಲ್ಡ್ ಫಿನಾನ್ಷಿಯಲ್ ಕಂಪನಿಗಳು, ಮುತ್ತೂಟ್, ಮನಪ್ಪುರಂ ಈ ರೀತಿಯ ಕಂಪನಿಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು. ಗೋಲ್ಡ್ ಪ್ರೈಸಸ್ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗ್ತಿರೋದ್ರಿಂದ ಮುತ್ತೂಟ್ ಫಿನಾನ್ಸ್, ಮನಪ್ಪುರಂ ಫಿನಾನ್ಸ್ ಕೂಡ ಕರೆಕ್ಟ್ ಆಗ್ತಿತ್ತು. ಬಟ್ ಈಗ ಸ್ಟ್ರಾಂಗ್ ಆಗಿ ರಿಕವರಿ ನೋಡೋದಕ್ಕೆ ಸಿಗ್ಬೋದು. ಇದು ಸ್ವಲ್ಪ ದಿನಗಳ ರಿಕವರಿ ಆಗಿರುತ್ತೆ. ಬಟ್ ಸೋಮವಾರದ ದಿನ ಮೊಮೆಂಟಮ್ ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಹಾಗೆ ಮೆಟಲ್ ಸ್ಟಾಕ್ಗಳು ಮೆಟಲ್ ಪ್ರೈಸ್ನ ಬೇಸಿಸ್ ಮೇಲೆ ರಿಯಾಕ್ಷನನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಹಿಂದೂಸ್ತಾನ್ ಜಿಂಕ್, ಲಾಯ್ಡ್ ಮೆಟಲ್ಸ್, ಟಾಟಾ ಸ್ಟೀಲ್, ಜಿಂದಾಲ್ ಸ್ಟೀಲ್, ವೆಲ್ಸ್ಪನ್ ಕಾರ್ಪ್, ಸೇಲ್, ಅದಾನಿ ಎಂಟರ್ಪ್ರೈಸಸ್ ಈ ರೀತಿಯ ಸ್ಟಾಕ್ಗಳು ಪಾಸಿಟಿವ್ ರಿಯಾಕ್ಷನನ್ನು ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಟೂರಿಸಂ ಹಾಗೆಯೇ ಏವಿಯೇಷನ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಸಾಕಷ್ಟು ಮಿಡ್ಲ್ ಈಸ್ಟ್ನ ಏರ್ ಸ್ಪೇಸಸ್ಗಳು ಕ್ಲೋಸ್ ಆಗ್ತದೆ. ಇದು ಸ್ಪೈಸ್ ಜೆಟ್, ಇಂಡಿಗೋ ಈ ರೀತಿಯ ಸ್ಟಾಕ್ಗಳಿಗೆ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಹಾಗೆ ಟೂರಿಸಂ ಬೇಸ್ಡ್ ಕಂಪನಿಗಳಾಗಿರುವಂಥ ಯಾತ್ರಾ ಆಗಿರ್ಬೋದು, ಈಸ್ ಮೈ ಟ್ರಿಪ್ ಈ ರೀತಿಯ ಕಂಪನಿಗಳಿಗೆ ಕೂಡ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಫ್ಲೈಟ್ ಡಿಲೇಸ್ ಅಥವಾ ಫ್ಲೈಟ್ ಕ್ಯಾನ್ಸಲೇಷನ್ಸ್ ಆಗ್ತಿದೆ ಅಂದರೆ
ಸೊ ಯಾರೆಲ್ಲ ಟೂರನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅವರು ತಮ್ಮ ಪ್ಲ್ಯಾನನ್ನು ಪೋಸ್ಟ್ಪೋನ್ ಮಾಡಬೇಕಾಗತ್ತೆ ಅಥವಾ ಅವರ ಫ್ಲೈಟ್ಸ್ ಕ್ಯಾನ್ಸಲ್ ಆಗೋದ್ರಿಂದ ಅವರಿಗೆ ರೀಫಂಡ್ಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಇದರಿಂದ ಬಿಸ್ನೆಸ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರ್ಬೋದು. ಆದ್ದರಿಂದ ಯಾವಾಗಲೂ IPOಸನ್ನು ಕವರ್ ಮಾಡುವಾಗ ಕೂಡ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಬಂದರೆ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬರುತ್ತೆ ಅನ್ನೋಂಥ ಒಂದು ನೆಗೆಟಿವ್ ಪಾಯಿಂಟನ್ನು ಮೆನ್ಷನ್ ಮಾಡ್ತಿರ್ತೀವಿ. ಅದು ಇದೇ ರೀತಿಯ ನೆಗೆಟಿವ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಮಿಡಲ್ ಈಸ್ಟ್‌ಗೆ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಕಂಪನಿಗಳ ಮೇಲೆ ಕೂಡ ಸಾಕಷ್ಟು ಪ್ರೆಷರ್ ಇರುತ್ತೆ. L&T ಕೂಡ ಸಾಕಷ್ಟು ಬಿಸ್ನೆಸ್ಸನ್ನು ಮಿಡಲ್ ಈಸ್ಟ್‌ನಲ್ಲಿ ಮಾಡ್ತಾರೆ. ಹಾಗೆಯೇ ಟಾಟಾ ಮೋಟಾರ್ಸ್‌ನ ಬಿಸ್ನೆಸ್ ಕೂಡ ಇದೆ. KEC ಇಂಟರ್ನ್ಯಾಷನಲ್, ವೆಲ್ಸ್ಪನ್ ಕಾರ್ಪ್, ಸೊ ಎಲ್ಲ ಕಂಪನಿಗಳು ಹೆಚ್ಚಾಗಿ ಮಿಡಲ್ ಈಸ್ಟ್, UKನಲ್ಲಿ ತಮ್ಮ ಬಿಸ್ನೆಸ್ಸನ್ನು ಹೊಂದಿದ್ದಾರೆ. ಟ್ರಾನ್ಸ್‌ಪೋರ್ಟೇಷನ್ನ ಮೇಲೆ ಇಂಪ್ಯಾಕ್ಟ್ ಬಂದಾಗ ಈ ಕಂಪನಿಗಳಲ್ಲಿ ಕೂಡ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಟಾಟಾ ಮೋಟಾರ್ಸ್ ಮತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಇಂಡೋನೇಷ್ಯಾನಿಂದ ಈ ಕಂಪನಿಗಳಿಗೆ 1,00,000ಕ್ಕೂ ಹೆಚ್ಚಿನ ಟ್ರಕ್ ಆರ್ಡರ್ಸ್ಗಳು ಸಿಕ್ಕಿದೆ. ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಹಾಗೆಯೇ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾಗೆ ಈ ಆರ್ಡರ್ಸ್ಗಳು ಸಿಗ್ತಿರೋದು ಕಾಣಿಸ್ತಿದೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಡರ್ ಆಗಿರುತ್ತೆ ಅಂತ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಆಲ್ರೆಡಿ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಇದು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಆಗಿರುತ್ತೆ. ಪ್ಯಾಸೆಂಜರ್ ವೆಹಿಕಲ್ ಅಂದಾಗ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾಕ್ಸ್ಗಳು ಬರುತ್ತೆ. ಕಮರ್ಷಿಯಲ್ ವೆಹಿಕಲ್ಸ್ ಅಂದರೆ ಟ್ರಕ್, ಬಸ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರುತ್ತೆ. ಟಾಟಾ ಮೋಟಾರ್ಸ್ ಆಲ್ರೆಡಿ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಿದ್ದಾರೆ. ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ನಿಫ್ಟಿಯ ಪಾರ್ಟ್ ಆಗಿರೋದಿಲ್ಲ. ಸೊ ಮಾರ್ಕೆಟ್ನ ಅನ್ಸರ್ಟನಿಟಿ ನಡುವೆ ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೆಪ್ಟೆಂಬರ್ನಲ್ಲಿ ಗೌರ್ಮೆಂಟ್ GST ರ್ಯಾಷನಲೈಸೇಷನನ್ನು ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ GST ಕಲೆಕ್ಷನ್ಸ್ ಫಾಲ್ ಆಗಿತ್ತು. ಬಟ್ ಈಗ ಮತ್ತೆ ಒಂದು ಸ್ಟ್ರಾಂಗ್ ಕಲೆಕ್ಷನ್ ನೋಡೋದಕ್ಕೆ ಸಿಗ್ತದೆ. 1.84 ಲಕ್ಷ ಕೋಟಿಯಷ್ಟು ಕಲೆಕ್ಷನ್ ಫೆಬ್ರವರಿ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಒಂದು ಸ್ಟ್ರಾಂಗ್ ಕಲೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮತ್ತೆ GST ಕಲೆಕ್ಷನ್ಸ್ ಇನ್ಕ್ರೀಸ್ ಆಗ್ತಿರೋದು ಎಕನಾಮಿಗೆ ಪಾಸಿಟಿವ್ ಆಗಿರುತ್ತೆ. ಗೌರ್ಮೆಂಟ್ಗೆ ಹೆಚ್ಚಿನ ರೆವೆನ್ಯೂಸ್ ಬಂದಾಗ ನಮ್ಮ ಫಿಸ್ಕಲ್ ಡೆಫಿಸಿಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಮುಂದಿನ ವಾರ 4 ಮೇನ್ ಬೋರ್ಡ್ IPOಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೋಮವಾರ ಮತ್ತು ಬುಧವಾರದ ದಿನ IPOಗಳ ಲಿಸ್ಟಿಂಗ್ ಇದೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋದ್ರಿಂದ ಎಲ್ಲ IPOಗಳಲ್ಲಿ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಅಕಸ್ಮಾತ್ ಯಾವುದಾದ್ರೂ IPOನಲ್ಲಿ ಅಪ್ಲೈ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಪಾಸಿಟಿವ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಅಲ್ಲೇ ಎಕ್ಸಿಟ್ ಆಗ್ಬೋದು. ಅಥವಾ ತುಂಬಾ ನೆಗೆಟಿವ್ ಆಗಿ IPOಗಳು ಲಿಸ್ಟ್ ಆದರೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತೊಗೋಬೋದಾಗುತ್ತೆ. ಹಾಗೆ ಮುಂದಿನ ವಾರ ಕೂಡ ಕೆಲವೊಂದಿಷ್ಟು IPOಗಳು ಲಿಸ್ಟ್ ಆಗ್ತಿದೆ. ಅದನ್ನು ಕೂಡ ಅವಾಯ್ಡ್ ಮಾಡೋದೇ ಬೆಟರ್ ಡಿಸಿಷನ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.